ಹಾಯ್ ಎಲ್ಲರಿಗೂ ನಮಸ್ಕಾರ. ನಂದಿನಿ ಕಿಚನ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ನಾನು ಮಕ್ಕಳ ಲಂಚ್ ಬಾಕ್ಸ್ಗೋಸ್ಕರ ನಾನು ಕ್ಯಾಪ್ಸಿಕಮ್ ಪೆಪ್ಪರ್ ರೈಸ್ನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಇದು ಸುಲಭವಾಗಿ ಮಾಡ್ಕೋಬಹುದು, ಹಾಗೆ ರುಚಿನೂ ಸಹ ತುಂಬ ಚೆನ್ನಾಗಿರುತ್ತೆ. ಬೇಗ ಆಗುವಂತಹ ಒಂದು ರೈಸ್ ರೆಸಿಪಿ ಅಂತಲೇ ಹೇಳ್ಬೋದು. ಮೊದಲಿಗೆ ನಾನು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೆ 4ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ಮೇಲೆ ಇದಕ್ಕೆ ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಸ್ವಲ್ಪ ಚಿಟಪಟ ಅಂದಮೇಲೆ ಜೀರಿಗೆ ಸಹ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕಡಲೆ ಬೀಜಗಳನ್ನು ಹಾಕ್ಕೊಳ್ತಾ ಇದ್ದೀನಿ 2 ಟೇಬಲ್ ಸ್ಪೂನ್ ಮತ್ತು 1 ಟೇಬಲ್ ಸ್ಪೂನ್ ಕಡಲೆಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡ್ಮೇಲೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಗರಿ ಗರಿ ಆಗುವಂಥ ಇದನ್ನು ಎಣ್ಣೆಯಲ್ಲಿ ಹುರ್ಕೋಬೇಕು. ಇದಕ್ಕೆ ಖಾರಕ್ಕೆ ನಾನು 2ರಿಂದ 3 ಹಸಿಮೆಣಸಿನ್ಕಾಯಿಗಳನ್ನು ಈ ಥರ ಉದ್ದುದಾಗಿ ಸೀಳಿ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವನ್ನು ಹಾಕ್ಕೋಬೇಕು. ಇದಕ್ಕೆ ನಾನು ಬಿಳಿ ಎಳ್ಳನ್ನು ತೊಗೊಳ್ತಾ ಇದ್ದೀನಿ. ಈ ರೈಸ್ಗೆ ಬಿಳಿ ಎಳ್ಳು ಹಾಕ್ಕೊಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಿಮಗೆ ಇಷ್ಟ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನಾನಿಲ್ಲಿ 3ರಿಂದ 4 ದೊಡ್ಡ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದನ್ನು ಒಳಗಿರೋ ಬೀಜಗಳನ್ನೆಲ್ಲ ತೆಗೆದುಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಇವಾಗ ಒಗ್ಗರಣೆಯಲ್ಲಿ ಹಾಕಿದ್ದೇನೆ. ಇದನ್ನು ಒಂದ್ಸರಿ ಚೆನ್ನಾಗಿ ಹೈ ಫ್ಲೇಮಲ್ಲಿ ಇದನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಇದು ಕ್ಯಾಪ್ಸಿಕಮ್ ಎಲ್ಲ ಕರಗಬೇಕು, ಅಲ್ಲಿವರೆಗೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. 1 ಟೇಬಲ್ ಸ್ಪೂನ್ ಕರಿಮೆಣಸನ್ನು ಈ ಥರ ಒಳ್ಳಲ್ಲಿ ಕುಟ್ಕೊಂಡು ಇಟ್ಕೊಂಡಿದ್ದೀನಿ ಸೈಡಲ್ಲಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳಿ ಕ್ಯಾಪ್ಸಿಕಮ್ನ. ಇವಾಗ ಖಾರಕ್ಕೆ ಅರ್ಧ ಟೇಬಲ್ ಸ್ಪೂನ್ ಒಣ ಖಾರನ ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ಹಸಿಮೆಣಸಿಗೆ ಹಾಕ್ಕೊಂಡಿದ್ದೆ, ನೋಡಿಕೊಂಡು ಖಾರವನ್ನು ಹಾಕ್ಕೊಳ್ಳಿ. ಇವಾಗ ಬೇಯಿಸಿಟ್ಕೊಂಡಿರುವಂತಹ ರೈಸನ್ನು ಇದಕ್ಕೆ ಹಾಕ್ಕೋಬೇಕು. ನಾವು ಅನ್ನವನ್ನು ಮೊದಲಿಗೆ ಮಾಡಿಕೊಂಡು ಬೇಯಿಸಿಟ್ಕೊಂಡ್ರೆ ಅದನ್ನು ಆರಿಟ್ಕೋಬೇಕು. ಆರಿಟ್ಕೊಂಡಾದ್ಮೇಲೆ ನಾವು ಒಗ್ಗರಣೆ ಮಾಡಿದ್ಮೇಲೆ ಹಾಕ್ಕೊಳೋದ್ರಿಂದ ಬೇಗ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಉದುರಾಗಿ ನಾವು ಮಾಡಿಟ್ಕೋಬೇಕಾಗುತ್ತೆ ರೈಸನ್ನು. ಇವಾಗ ಕುಟ್ಕೊಂಡು ಇಟ್ಕೊಂಡಿರುವಂತಹ ಮೆಣಸಿನ ಪುಡಿಯನ್ನು ಹಾಕ್ಕೊಂಡು ಅನ್ನ ಮತ್ತು ಒಗ್ಗರಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಣ್ಣ ಉರಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕೊನೆಯಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ತುಂಬ ರುಚಿಕರವಾಗಿರುವಂತಹ ಕ್ಯಾಪ್ಸಿಕಮ್ ಪೆಪ್ಪರ್ ರೈಸ್ ರೆಡಿ ಆಗಿದೆ. ಈ ಕ್ಯಾಪ್ಸಿಕಮ್ ಪೆಪ್ಪರ್ ರೈಸ್ನ ನೀವು ಮಕ್ಕಳ ಲಂಚ್ ಬಾಕ್ಸಿಗೂ ಸಹ ಮಾಡಿಕೊಡಿ. ಇಲ್ಲಾಂದರೆ ಮನೆಗೆ ಅತಿಥಿಗಳು ಬಂದಾಗ ದಿಢೀರಾಗಿ ಏನು ಮಾಡಬೇಕು ಅಂತ ತೋಚದೇ ಇದ್ದಾಗ ಈ ಒಂದು ಕ್ವಿಕ್ಕಾಗಿರುವಂಥ ರೆಸಿಪಿನ ಮಾಡಿಕೊಡಿ. ತುಂಬ ಇಷ್ಟಪಟ್ಟವ್ರು ಊಟ ಮಾಡ್ತಾರೆ. ಹಾಗಾದರೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.